ಎಲ್ಲರಿಗೂ ನಮಸ್ಕಾರ. ಇವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ಮತ್ತು ಹೀರೆಕಾಯಿ ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಹುರುಳಿಕಾಳನ್ನು ತೊಳ್ಕೊಂಡು 3 ಹಿಡಿಯಷ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಬೇಯಿಸ್ಕೊಬೇಕು. ಚೆನ್ನಾಗಿ ತೊಳೆದು ಬೇಯಿಸ್ಕೊಬೇಕು. ಬೇಯಕ್ಕೆ ಇಟ್ಟಿದ್ದೀನಿ ನಾನಿವಾಗ. ಅದನ್ನು ಬೇಯೋದಷ್ಟರಲ್ಲಿ ನಾನು ಹೀರೆಕಾಯಿನ ಹೆಚ್ಕೊತೀನಿ. ಸ್ವಲ್ಪ ನೀರನ್ನು ಹಾಕಬೇಕು. ಅದು ಬೇಯಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಹಾಕಬೇಕು. ಇವಾಗ ಹೀರೆಕಾಯಿ ಸಿಪ್ಪೆಯನ್ನು ತೆಗೆದು ನಮಗೆ ಎಷ್ಟು ಬೇಕು ಅಷ್ಟು ಮೀಡಿಯಮ್ ಸೈಜಲ್ಲಿ ಹೆಚ್ಕೊಬೇಕು. ಕಟ್ ಮಾಡಿದ ಆದಮೇಲೆ ಒಂದು ಬೌಲ್ಗೆ ಹೀರೆಕಾಯಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ನಾನು ಆವಾಗಲೇ ನೀರಷ್ಟು ತೊಳ್ಕೊಂಡಿದ್ದೆ. ಈಗ ಕಟ್ ಮಾಡಿದ್ಮೇಲೆ ಮತ್ತೆ ತೊಳ್ಕೊತಾ ಇದ್ದೀನಿ. ತೊಳೆದು ಆದಮೇಲೆ ನಾನು ಆವಾಗಲೇ ಬೇಯಕ್ಕೆ ಇಟ್ಟಿರೋ ಹುರುಳಿಕಾಳು ಜೊತೆ ಅದನ್ನು ಸೇರಿಸ್ತಾ ಇದ್ದೀನಿ. ಅದು ಅರ್ಧ ಬೆಂದಿದೆ ಅಷ್ಟೇ. ಅರ್ಧ ಬೆಂದಾದಮೇಲೆ ಹಾಕಬೇಕು. ಹಾಕಾದ್ಮೇಲೆ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆವಾಗಲೇ ನಾನು ಉಪ್ಪು ಹಾಕಿರಲಿಲ್ಲ, ಅಂದರೆ ಜಾಸ್ತಿ ಕಾಳು ಉಪ್ಪಾಗುತ್ತೆ ಅಂತ ಹಾಕಿರಲಿಲ್ಲ. ಈಗ ಉಪ್ಪು ಹಾಕೋದ್ರಿಂದ ಎರಡೂ ಸರಿ ಆಗುತ್ತೆ. ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನನ್ನ ಮಗ ಗಲಾಟೆ ಮಾಡ್ತಾ ಇದ್ದಾನೆ, ಸ್ವಲ್ಪ ಉಪ್ಪಾಡಿ ಮಾಡ್ತಾ ಇದ್ದಾನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಚಿಕ್ಕದು ಸಣ್ಣ ಪುಡಿ ಉಪ್ಪು ಅಂತಾರಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಇರಲಿಲ್ಲ, ಸೊ ಅದನ್ನೇ ಹಾಕ್ಕೊಂಡೆ. ಇವಾಗ ಖಾರಕ್ಕೆ ಸಾಂಬಾರಿಗೆ ಬೇಕಾದನ್ನ ಜೋಡಿಸ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ಕಾಯಿ, ಅದು ಒಗ್ಗರಣೆಗೆ ಕಾಯಿ, ಮೆಣಸಿನ್ಕಾಯಿ, ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳು ಎಲ್ಲದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ನುಣ್ಣಗೆ ಮಿಕ್ಸಿ ಮಾಡಿಕೊಂಡ್ರೆ ಸಾಂಬಾರು ಚೆನ್ನಾಗುತ್ತೆ. ನನ್ನ ಮಗ ಮಾತಾಡೋಕ್ಕೆ ಬಿಡ್ತಿಲ್ಲ. ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಆನಂತರ ನಾನು ಬೇಯಿಸ್ಕೊಂಡಿರೋ ಕಾಳನ್ನು ಆಫ್ ಮಾಡಿದ್ದೆ. ಬೆಂದಾದ ಸ್ವಲ್ಪ ತಣ್ಣಗಾಗಿದೆ. ಅದು ನಾನು ಸೋಸ್ಕೊತಾ ಇದ್ದೀನಿ. ನೀರನ್ನು ಮಾತ್ರ, ಕಾಳು ಬೇಯಿಸ್ಕೊಂಡಿರೋದು ಮತ್ತು ನೀರನ್ನ ಬೇರೆ ಬೇರೆ ಮಾಡ್ಕೊಬೇಕು. ಬೇರೆ ಬೇರೆ ಮಾಡ್ಕೊಂಡಿರೋ ನಂತರ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಕೈಯಲ್ಲಿ ಹಿಂಡ್ಕೊಬೇಕು. ಹಿಂಡ್ಕೊಳ್ಳೋದ್ರಿಂದ ಕಾಳಲ್ಲಿ ಇರೋ ನೀರು ಬಿಡುತ್ತೆ. ಇಲ್ಲಾಂದರೆ ನಾವು ಒಗ್ಗರಣೆ ಹಾಗೆ ಇರುತ್ತೆ ನೀರು. ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದರ ಜೊತೆ ಬೇಯಿಸ್ಕೊಂಡು ಆವಾಗಲೇ ಮಿಕ್ಸಿ ಹಾಕ್ಕೊಂಡಿರೋ ಖಾರನ ಹಾಕ್ಕೊತಾ ಇದ್ದೀನಿ. ಮಾತಾಡೋಕ್ಕೆ ಬಿಡ್ತಿಲ್ಲ, ಅವನ ಜೊತೆ ಮಾತಾಡ್ತಾ ಇದ್ದೀನಿ. ಮಿಕ್ಸಿ ಹಾಕ್ಕೊಂಡಿರೋ ಖಾರ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಆವಾಗಲೇ ಬೇಯಿಸ್ಕೊಂಡಿರೋ ನೀರನ್ನ ಬೇರೆ ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಟೇಸ್ಟ್ ನೋಡಿ, ರುಚಿಗೆ ನಿಮಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಾವು ಆವಾಗಲೇ ಸರಿಯಾಗಿ ಕಾಯಿಗೆ ಹಾಕ್ಕೊಳೋದ್ರಿಂದ ಅದು ಸರಿಯಾಗಿರುತ್ತೆ. ನಿಮಗೆ ಬೇಕು ಅನಿಸಿದರೆ, ಕಡಿಮೆ ಆಗಿದ್ದರೆ ನೀವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನನಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನನ್ನ ಮಗ. ಎಲ್ಲ ಹಾಕ್ಕೊಂಡಾದ್ಮೇಲೆ ನೀರನ್ನ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಕುದಿ ಬರೋವರೆಗೂ ಕುದಿಸ್ಕೊಬೇಕು. ಅದು ಕುದ್ದಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ.
ತುಂಬ ಚೆನ್ನಾಗಿರುತ್ತೆ ಅದು. ಮೊಳಕೆ ಕಟ್ಟಿರೋದು ಸಾಂಬಾರು ಹೆಲ್ತ್ಗೂ ತುಂಬ ಒಳ್ಳೆಯದು. ಈಗ ಕುದೀತಾ ಇದೆ, ಒಂದೆರಡು ಕುದಿಸ್ಕೊತೀನಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗಬಾರ್ದು, ಅಷ್ಟು ಟೇಸ್ಟ್ ಎಲ್ಲ ಹೊರಟೋಗುತ್ತೆ. ಒಬ್ಬೊಬ್ಬರು ಹಾಗೇ ಹಸಿ ಸಾಂಬಾರು ಮಾಡ್ತಾರೆ, ಮಿಕ್ಸಿ ಹಾಕಿದ್ದನ್ನ ಮಾತ್ರ ಒಂಚೂರು ಒಗ್ಗರಣೆ ಹಾಕಿಬಿಟ್ಟು ಹಾಗೆ ಮಿಕ್ಸ್ ಮಾಡ್ತಾರೆ, ಅದಕ್ಕೇನು ಕುದಿಸೋಕೆ ಹೋಗಲ್ಲ. ನೆಕ್ಸ್ಟು ಕಾಳಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಿಮೆಣಸಿನ್ಕಾಯಿ, ಸಾಸಿವೆ, ಆನಂತರ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು. ಹುರ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಿರೋ ಕಾಯಿ, ಹೀರೆಕಾಯಿ, ಹುರುಳಿಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ, ನೆಂದಿರೋದು ಅದು ಹೋಗಬೇಕು, ಇಲ್ಲಾಂದರೆ ಅದು ಅಷ್ಟು ಟೇಸ್ಟ್ ಅನಿಸೋದಿಲ್ಲ ತಿನ್ಬೇಕಾದ್ರೆ. ಚೆನ್ನಾಗಿ ನೀರು ಹಿಂಡ್ಕೊಂಡಿರಬೇಕು. ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ತುರಿದಿರೋ ಕಾಯಿನ ಹಾಕ್ಕೊಳ್ಳಿ. ಜಾಸ್ತಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಸ್ವಲ್ಪನೇ ಇದ್ದಿದ್ದು ಅದನ್ನೇ ಹಾಕ್ಕೊಂಡೆ. ಕಾಯಿ ಹಾಕೋದ್ರಿಂದ ತುಂಬ ರುಚಿ ಕೊಡುತ್ತೆ. ನಮ್ಮ ಊರ ಕಡೆ ಎಲ್ಲ ಹೀಗೆ ಮಾಡೋದು, ನಿಮ್ಮ ಊರ ಕಡೆ ಹೇಗೆ ಮಾಡ್ತಾರೆ ಸ್ವಲ್ಪ ಕಮೆಂಟ್ ಮಾಡಿ. ಇದಾದಮೇಲೆ ಇವಾಗ ಕಾಯಿ ಹಾಕ್ಕೊತಾ ಇದ್ದೀನಿ. ನನ್ನ ಮಗ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ನನಗೆ, ಅವನೇ ಮಾತಾಡ್ತಾ ಇದ್ದಾನೆ ಎಲ್ಲ, ನಾನು ಮಾತಾಡೋದಿಲ್ಲ. ಸ್ವಲ್ಪ ಕಂದಾದ್ಮೇಲೆ ಇವಾಗ ನಾನು ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಯಿ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಅದು ಕಾಯಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಬೇಕು, ಇಲ್ಲಾಂದರೆ ಅದು ಕಾಯಿ ಹಸಿ ಇರುತ್ತಲ್ಲ, ಇನ್ನು ಬೆಳಗ್ಗೆ ಇಟ್ಟರೆ ಅದು ಒಂಥರ ಸ್ಮೆಲ್ ಬಂದಿರುತ್ತೆ, ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಿರೋದಿಲ್ಲ. ಬೆಳಗ್ಗೆನೂ ಉಳಿದಿರುತ್ತೆ ಅಂದರೆ ನೀವು ಚೆನ್ನಾಗಿ ಹುರ್ಕೊಬೇಕು, ಅದು ಕಾಯಿ ಹಸಿ ಸ್ಮೆಲ್ ಹೋಗೋವರೆಗೂ. ಬೆಳಗ್ಗೆ ಅಷ್ಟರಲ್ಲಿ ಅದು ಚೆನ್ನಾಗಿ ಅನಿಸಿರುತ್ತಿಲ್ಲ, ಮತ್ತು ಕೆಟ್ಟೋಗ್ಬಿಡುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಚೆನ್ನಾಗಿ ಹುರ್ಕೊಬೇಕು. ಸಾಂಬಾರು ಕಾಳು ರೆಡಿ ಆಯಿತು. ಇವಾಗ ಊಟ ಮಾಡಬೇಕಷ್ಟೇ.